ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಏನು ಬೆಳೆ ಬೆಳೆದಿರಿ ಈಗ? ಹತ್ತಿ. ಯಾಕ್ರಿ ಈ ರೀತಿ ಆಗಿದೆಯಲ್ಲ ಭೂಮಿ? ನಿನ್ನೆ ಆನೆಕಲ್ಲು ಬಂದು ಬಿದ್ದಿರಬಹುದ್ರಿ. ಆನೆಕಲ್ ಮಳೆಯಿಂದ ನಿನ್ನೆಯಿಂದ ಈ ರೀತಿ ಆಗಿದೆ. ಏನೇನು ಸಮಸ್ಯೆ ಆಗಿದೆ ರೀ? ಏನಿಲ್ರಿ, ಗಾಳಿ ಬಂದು ಆನೆಕಲ್ಲು ಬಿದ್ದು ಮಳೆ ಹೊಡೆದು ಆಗಿರ್ಬೋದು. ಮಳೆಯಿಂದ ಏನಾಗ್ತಾ ಇದೆ? ಹತ್ತಿಗೆ ಏನಾಗಿದೆ ಈಗ? ಮೇಲೆ ಚೆಂಡು ಎಲ್ಲ ಇದಾಗಿದ್ದಾವೆ, ಚೆಂಡು ಉದುರಿದೆ, ಎಲೆ ಉದುರಿದ್ದಾವೆ. ಈಗ ನೀವು ಇದಕ್ಕೆ ನಿಮ್ದು ಎಷ್ಟು ಎಕರೆ ಇದೆ ರೀ ಭೂಮಿ? ನಮ್ದು ಅರ್ಧ ಎಕರೆ ಐತ್ರಿ. ಅರ್ಧ ಎಕರೆ ಭೂಮಿ. ಇದೇನು ಗುತ್ತಿಗೆ ಭೂಮಿ ರೀ? ಗುತ್ತಿಗೆ ಭೂಮಿ ಮಾಡಿದಿರಿ. ಗುತ್ತಿಗೆ ಭೂಮಿ ಮಾಡಿದ್ರೆ ಈ ರೀತಿಯಾಗಿ ಎಷ್ಟು ಖರ್ಚು ಇಟ್ಟಿದ್ದೀರಿ ಎಕರೆಗೆ? ಈಗ ಇದಕ್ಕೆ 10,000 ರೂಪಾಯಿ ಇಟ್ರಿ. 10,000 ಇಟ್ಟಿದ್ದೀರಿ. ಎಷ್ಟು ಎಕರೆ ಮಾಡಿದಿರಿ ಈಗ? ಇದು ಎಷ್ಟು ಎಕರೆ ರೀ? ಇದು 1 ಎಕರೆ ಐತ್ರಿ. 1 ಎಕರೆ ಭೂಮಿ. 1 ಎಕರೆ ಭೂಮಿ ಇದು ಹತ್ತಿ ಇಟ್ಟರೆ ಈ ಕಡೆ ಈಗ ಈ ಮಳೆ ಬಂದಿದೆಯಲ್ಲ, ಆನೆಕಲ್ ಮಳೆ, ನಿನ್ನೆಯಿಂದ ಇಲ್ಲಿಗೆ ಯಾರೂ ಭೇಟಿ ಕೊಟ್ಟಿಲ್ಲರು? ವಿಲೇಜ್ ಅಕೌಂಟ್ರ್ ಆಯಿತು, ತಹಸೀಲ್ದಾರ್ ಆಯಿತು, ಯಾರು ಬಂದಿಲ್ರಿ ಇಲ್ಲಿಗೆ ಯಾರೂ ಇನ್ನೂ ಇದುವರೆಗೆ ಯಾರೂ ಬಂದಿಲ್ಲ. ಯಾರು ಬಂದಿಲ್ಲ. ನಿಮ್ಮ ಕ್ಷೇತ್ರದ ಶಾಸಕರು ಯಾರು ರೀ? ಇವರು ಗಣೇಶ್, JN ಗಣೇಶ. ಕಂಪ್ಲಿ ಕ್ಷೇತ್ರದ ಅನ್ರಿ ನಿಮ್ಮದು? ಇದು ಯಾವ ಮಾಗಣಿ, ಯಾವ ಕ್ಷೇತ್ರಕ್ಕೆ ಸೇರುತ್ತೆ ರೀ ಇದು ಭೂಮಿ ನೀವು ಮಾಡಿರೋದು? ಕಂಪ್ಲಿ ಕ್ಷೇತ್ರಕ್ಕೆ ಸೇರುತ್ತೆ. ಇದು ಮಾವಿನಹಳ್ಳಿ ಗ್ರಾಮದವ್ರು ರೀ ನೀವೆಲ್ಲ? ಮಾವಿನಹಳ್ಳಿ ಗ್ರಾಮದವರು. ಪರಿಹಾರ ಎಷ್ಟು ಅಂದ್ರೆ 25,000 ರೂಪಾಯಿ ಹಾಕ್ತಾರ ಅನ್ಕೊಂಡಿವಿ. ಏನು ಹಾಕ್ತಾರ ಸರ್ಕಾರದವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಓಕೆ, 4,000 ಹಾಕ್ತಾರನೋ, ನಾವು ಇಲ್ಲಾಂದ್ರೆ ದೊಡ್ಡ ಖರ್ಚು ಲಾಸ್ ಆಗ್ತೀವಿ. ಇದಕ್ಕೆ 1,000-2,000 ಹಾಕಿದ್ರೆ ನಮ್ದು ಏನು ಉಪಯೋಗ ಇಲ್ಲ. ಒಂದು ಚೀಲ ಗೊಬ್ಬರಕ್ಕೆ ಆಗಂಗಿಲ್ಲ. ಇದು ಒಂದು ಯೂರಿಯಾ ಚೀಲದ ಗೊಬ್ಬರ ಎಷ್ಟು ಇದೆ ರೀ ರೇಟು? 300 ರೂಪಾಯಿ ಐತ್ರಿ. ಇದು ಕಾಂಪ್ಲೆಕ್ಸ್ 1310-20 ಐತ್ರಿ. ಅದು ಎಷ್ಟು ಇದೆ ರೀ ರೇಟ್? ಅದು 1320. ಇದು ಒಂದು 300 ರೂಪಾಯಿ ಈ ರೀತಿ. ನೀವು ಎಷ್ಟು ಗೊಬ್ಬರ ಹಾಕಿದಿರಿ ಈಗ ಈ ಬೆಳೆಗೆ? ಸದ್ಯಕ್ಕೆ 1 ಎಕರೆಗೆ 5 ಚೀಲ ಹಾಕ್ಬಿಟ್ಟಿವ್ರಿ. ಅಲ್ಲೇ 5 ಚೀಲ ಗೊಬ್ಬರ ಕೂಡ ಹಾಕಿದಿರಿ. ಇಲ್ಲಿನ ರೈತರ ಗೋಳನ್ನು ಕೂಡ ಇದೇವರೆಗಾಗಿ ಶಾಸಕರಾಯಿತು, ತಹಸೀಲ್ದಾರ್ ಆಯಿತು, ವಿಲೇಜ್ ಅಕೌಂಟ್ರ್ ಆಯಿತು, ಇನ್ನೂ ಯಾರೂ ಕೂಡ ಈ ಗಮನ ಹರಿಸಿಲ್ಲ. ಇಲ್ಲಿರುವಂಥ ಹತ್ತಿ ಬೆಳೆ ಆಯಿತು, ಮೆಕ್ಕೆಜೋಳ ಕೂಡ ನೆಲಕಚ್ಚಿರೋನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈಗಿರುವ ಸಂದರ್ಭದಲ್ಲಿ ರೈತರಿಗೆ ಭಾಳಷ್ಟು ತೊಂದರೆಗಳನ್ನು ಉಂಟಾಗಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಆದಷ್ಟು ಬೇಗ ಸರ್ಕಾರ ಈ ಕಡೆ ಗಮನ ಹರಿಸಿ ಇಲ್ಲಿರುವಂಥ ರೈತರಿಗೆ ಸರಿಯಾದಂಥ ಒಂದು ಪರಿಹಾರವನ್ನು ನೀಡಬೇಕಾಗಿ ತಮ್ಮಲ್ಲಿ ಈ ಮೂಲಕ ನಾವು ತಿಳಿಪಡಿಸ್ತಾ ಹೋಗ್ತಾ ಇದ್ದೀವಿ. ಈರೇಶಪ್ಪ, ಮೆಕ್ಕೆಜೋಳ ಎಷ್ಟು ಎಕರೆ ಇಟ್ಟಿದ್ದೀರಿ? 2 ಎಕರೆ ಇಟ್ಟಿರಿ. ಬಾಡೂರು ನಾವು 2 ಎಕರೆ ಭೂಮಿ ಮಾಡಿದಿರಿ, 2 ಎಕರೆ ಇಟ್ಟಿದ್ದೀರಿ. ಇದೇನು ಗುತ್ತಿಗೆ ಭೂಮಿನ ಸ್ವಂತ ಹೊಲನ? ಗುತ್ತಿಗೆ ಭೂಮಿ ಸರ್. ಗುತ್ತಿಗೆ ಭೂಮಿ. ಹೌದು. ಇದು ನೀವು ಎಷ್ಟು ಖರ್ಚು ಇಟ್ಟಿದ್ದೀರಿ ಈಗ ಎಕರೆಗೆ? ಇದಕ್ಕೊಂದು 15-20 ಸಾವಿರ ಬಂದತ್ರಿ. 15ರಿಂದ 20 ಸಾವಿರ ಬಂದಿದೆ. ಹೌದು, 20 ಸಾವಿರ ಇಟ್ಟಿದ್ದೀರಿ. ಆದರೆ ಇದು ಈ ರೀತಿ ಆಗೋದಕ್ಕೆ ಕಾರಣ ಏನು? ಈ ಆನೆಕಲ್ಲು ಮಳೆ ಬಂದು ಈ ರೀತಿ ಹಿಂಗಾಗತ್ತೆ. ಗಾಳಿ ಮಳೆಗೆ ಈ ರೀತಿ ಆಗಿದೆ. ಹೌದು. ಆನೆಕಲ್ ಮಳೆ ಸುರಿದಿದೆಯಾ ನಿನ್ನೆ? ಆನೆಕಲ್ಲು ಮಳೆನೇ ಸುರಿಗೈತೆ. ಆನೆಕಲ್ ಮಳೆ ಸುರಿದ್ರಿಂದ ಈಗ ಈ ರೀತಿಯಾಗಿ ಮೆಕ್ಕೆಜೋಳ ಒಂದು ನಾಶ ಆಗಿದೆ, ನೆಲ ಕಚ್ಚಿರುವುದನ್ನು ನಾವು ಕಾಣ್ತಾ ಇದ್ದೀವಿ. ಕಾಣಿಸ್ತಿರ್ಬೋದು. ಅಲ್ರಿ, ಇದು ಈ ರೀತಿ ಆಗಿದೆಯಲ್ಲ, ಇದನ್ನು ನೀವು ತಹಸೀಲ್ದಾರ್ ಆಯಿತು ಅಥವಾ ವಿಲೇಜ್ ಅಕೌಂಟ್ರ್ ಆಯಿತು, ಅವ್ರಿಗೆ ಯಾವ ಗಮನಕ್ಕೆ ತಂದಿಲ್ಲ ನೀವು? ಯಾರು ಬಂದಿಲ್ರಿ. ಅವ್ರು ಯಾರು ಗಮನಕ್ಕೆ ಹಾಕಿಂದಿಲ್ಲ, ಯಾರು ಬಂದಿಲ್ಲ. ಅವರು ಇನ್ನು ಇದು ಇಷ್ಟೊತ್ತಾದ್ರೂ ಕೂಡ ಈ ಕಡೆ ಬಂದೇ ಇಲ್ಲ. ಇಷ್ಟೊತ್ತಾಗಿ ನಮ್ಮ ಸೆನೆಕ ಬಂದು ನಾವು ಏನು ಮಾಡಿದ್ರು ಕೂಡ ಅವ್ರು ಬಂದಿಲ್ಲ, ಕೇಳಿಲ್ಲ. ಆಯ್ತಾಯ್ತು ರೀ. ನಿಮ್ಮ ಕೊನೆಯಾಗಿ ಇದ್ರ ಪ್ರಕಾರ ನೀವು ಏನನ್ನು ಹೇಳ್ಬೇಕು ಸರ್ಕಾರಕ್ಕೆ? ಏನಂತ ಹೇಳೋದಕ್ಕೆ ನೀವು ಸಾಧ್ಯತೆ ಇದೆ? ಇಷ್ಟು ನಷ್ಟ ಆಗೈತೆ, ಇಷ್ಟು ಜಮೀನು ನಮ್ದು ಲಾಸ್ ಆಗೈತೆ, ಇಷ್ಟು ರೈತರದು ಹಿಂಗಾಗೈತೆ ಅಂತ ಹೇಳ್ತಾ ಇದೀವಿ ಸರ್. ನಿಮ್ಮ ಕ್ಷೇತ್ರದ ಶಾಸಕರು ಆದಂಥ JN ಗಣೇಶ್ ಅವರು ಕೂಡ ಭೇಟಿ ಕೊಟ್ಟಿಲ್ಲ ಇದುವರೆಗೆ? ಭೇಟಿ ಕೊಟ್ಟಿಲ್ಲ ಸರ್. ನೀವು ಸರ್ಕಾರಕ್ಕೆ ನೀವು ಏನು ಕೇಳೋದಕ್ಕೆ ಸಾಧ್ಯತೆ ಇದೆ? ನಾವು ನಮಗೆ ಏನೈತೆ, ಏನು ಬೇಡ್ರಿ, ನಮಗೆ ಪರಿಹಾರ ಕಟ್ಟಿ ಕೊಡ್ರಿ, ಇಟ್ಟು ಖರ್ಚು ಕೊಡ್ರಿ ಅಂತ ಕೇಳ್ತಾ ಇದೀವಿ ನಾವು. ಎಷ್ಟು ಖರ್ಚು ಇಟ್ಟಿದ್ದೀರಿ ಎಕರೆಗೆ? 35ರಿಂದ 40 ಸಾವಿರ ಇಟ್ಟಿವಿ ನಾವು. 35,000ದಿಂದ 40,000 ರೂಪಾಯಿ ಖರ್ಚು ಇಟ್ಟಿದ್ದೀರಿ. 40 ಸಾವಿರ ಖರ್ಚು ಇಟ್ಟಿವಿ. 14 ಎಕರೆಗೆ 4.5 ಲಕ್ಷ ಖರ್ಚು ಇಟ್ಟಿವಿ. 4.5ರಿಂದ 5 ಲಕ್ಷ ಖರ್ಚು ಇಟ್ಟಿದ್ದೀರಿ. ಆದರೆ ಇದು ಈ ರೀತಿಯಾಗಿ ಆಗಿರೋದ್ರಿಂದ ಇಲ್ಲಿಯವರೆಗೂ ಕೂಡ ಯಾವ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟಿಲ್ಲ. ನಿಮ್ಮ ಗ್ರಾಮಕ್ಕೆ ಯಾರು ಕೂಡ ಬಂದಿಲ್ಲ ಅನ್ನಿಸ್ತದೆ. ಗ್ರಾಮಕ್ಕೆ ಯಾರು ಬಂದಿಲ್ಲ ಸರ್. ಒಂದು ಅಂಗಡಿ ವಾಣ್ಯರಾಲು, ಒಂದು ಕಾರ್ಯಕರ್ತರಾಲು, ಒಂದು ತಳವಾರಾಲು ಯಾರು ತಿರುಗೇ ನೋಡಿಲ್ಲ ಇಲ್ಲಿ. ಇದು ಎಷ್ಟು ಎಕರೆ ಇದೆ ರೀ ಭೂಮಿ? 2 ಎಕರೆ ಐತೆ ಸರ್. 2 ಎಕರೆ ಇದೆ. ಇದು ಈ ರೀತಿ ತೋಟ ಬೆಳೋದಕ್ಕೆ ಏನು ಕಾರಣ? ಇದು ಆನೆಕಲ್ಲು ಮಳೆ ಸರ್.
ಆನೆಕಲ್ ಮಳೆ ಎಂದು ಸುರಿದತ್ತ? ನಿನ್ನೆ 5 ಗಂಟೆಲಿದ್ದ ಸರ್, ನಿನ್ನೆ ಸಂಜೆ 5 ಗಂಟೆ ಸುರಿದ ಮಳೆಗೆ ಈ ರೀತಿ ಆಗಿದೆ. 5 ಗಂಟೆಲಿದ್ದ 6 ಗಂಟೆ ತನಕ ಸುರಿದ ಸರ್. 6 ಗಂಟೆವರೆಗೆ ಸುರಿದ ಮಳೆಗೆ ಈ ರೀತಿ ಆಗಿದೆ. ಆನೆಕಲ್ಲು ಬಿದ್ದಿರೋದ್ರಿಂದ ಈಗ ಕಾಯಿಗೆಲ್ಲ ಕಚ್ಚಾಗಿದೆ, ಅದು ತೋಟ ಕೂಡ ನಷ್ಟ ಆಗಿದೆ. ನಷ್ಟ ಆಗಿದೆ ಸರ್. ಇದು ಎಷ್ಟು ಎಕರೆ ಐತೆಪ್ಪ? 2 ಎಕರೆ ಸರ್. 2 ಎಕರೆ ಭೂಮಿ. ಇದೇನು ಗುತ್ತಿಗೆ ಹೊಲನ ಏನು ಗುತ್ತಿಗೆ ಹೊಲ. ಗುತ್ತಿಗೆ ಹೊಲ? ಈಗ ಇದೇನು ಮೊದಲ ಬೆಳೆನಾ ಅಥವಾ ಏನು ಎರಡನೇ ಬೆಳೆ? ಇದು ಫಸ್ಟ್ನೇ ಬೆಳೆ ಸರ್. ಫಸ್ಟ್ನೇ ಬೆಳೆನೇ ಈ ರೀತಿ ಆಗಿದೆ. ಈ ರೀತಿ ಆಗಿದೆ ಸರ್ ಎಲ್ಲ. ಇದು ಯಾರು ಮಾಡಿದಾರಪ್ಪ ಇದನ್ನ? ನಮ್ಮ ದೊಡ್ಡಪ್ಪ ಮಾಡಿದ್ದಾನೆ ಸರ್. ದೊಡ್ಡಪ್ಪ. ಅವ್ರ ಹೆಸರೇನಪ್ಪ? ಸಿದ್ದಪ್ಪ ಅಂದು. ಇದು ಈಗ ಇನ್ನು ಮೊದಲು ಕೂಡ ಯಾವುದು ಕಡಿದೇ ಇಲ್ಲ ಈಗ ಬಾಳೆ? ಯಾವುದು ಕಡಿದಿಲ್ಲ ಸರ್. ಕಡಿದಿಲ್ಲದಕ್ಕೆ ಈಗ ಆನೆಕಲ್ ಮಳೆ ಬಂದಿರೋದ್ರಿಂದ ಈ ತೋಟ ಎಲ್ಲ ನಷ್ಟ ಆಗಿ ಈ ರೀತಿಯಾಗಿ ಬಿದ್ದಿದೆ. ಈ ಥರ ಎಲ್ಲ ಆಗಿಬಿಟ್ಟಿದೆ ನೋಡಿ ಸರ್. ಈ ರೀತಿ ನಷ್ಟ ಆಗಿದೆಲ್ಲ ನೀವು ಏನು ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದೀರಿ ಆಗಲೇ? ಯಾರು ಏನೋ ತಂದಿಲ್ಲ ಸರ್. ವಿಲೇಜ್ ಅಕೌಂಟ್ರ್ ಆಯಿತು ಅಥವಾ ತಹಸೀಲ್ದಾರ್ ಆಯಿತು, ಅವ್ರು ಯಾರು ಭೇಟಿ ಕೊಟ್ಟಿಲ್ಲ ಇಲ್ಲಿಗೆ? ಅವ್ರಿಗೆ ಫೋನ್ ಮಾಡಿದ್ದೀವಿ ಸರ್, ವಿಲೇಜ್ ಕಂಟ್ರಿ ಇನ್ನೂ ಯಾರು ಬಂದಿಲ್ಲ ಸರ್. ಇನ್ನೂ ಯಾರು ಬಂದಿಲ್ಲ. ನಿಮ್ಮ ಕ್ಷೇತ್ರದ ಶಾಸಕರು ಯಾರು ರೀ? ಗಣೇಶ ಸರ್. JN ಗಣೇಶ್ ಅವರು ಕೂಡ ಈ ಕಡೆ ಇನ್ನೂ ಬಂದಿಲ್ಲ. ಬಂದಿಲ್ಲ ಸರ್. ಇದು ನೀವು ಈ ಸರ್ಕಾರಕ್ಕೆ ಯಾವ ರೀತಿಯಾಗಿ ಹೇಳೋದಕ್ಕೆ, ನಿಮ್ಮ ಮಾಹಿತಿಯನ್ನು ಕೇಳೋದಕ್ಕೆ ಏನಿದೆ ನಿಮ್ಮ ಹತ್ರ? ಇದೆಲ್ಲ ನಷ್ಟ ಪರಿಹಾರ ಆಗ್ಬಿಡತ್ತೆ ಸರ್. ಇಲ್ಲೇ ಗೊನೆ ನೋಡ್ರಿ, ಅದು ಎಲ್ಲ ಬಲ್ತಿರಿ, ಅದೆಲ್ಲ ಇದಾಗ್ಬಿಟ್ಟಾವ. ಇವೆಲ್ಲ ಪರಿಹಾರ ಯಾರು ಕಟ್ಟಿ ಕೊಡುವ ಸರ್ ಇವನ್ನೆಲ್ಲ? ಈಗ ನೀವು ಸರ್ಕಾರಕ್ಕೆ ಪರಿಹಾರವನ್ನು ಕೇಳ್ತಾ ಇದ್ದೀರಿ. ಹ್ಞೂ ಸರ್. ಈಗ ಎಕರೆಗೆ ಎಷ್ಟು ಖರ್ಚು ಇಟ್ಟಿದ್ದೀರಿ ಇಲ್ಲಿ? ಈಗ ಏನಿಲ್ಲ ಅಂದ್ರೆ 1 ಲಕ್ಷ ಮೇಲೆ ಇಟ್ಟಿವಿ ಸರ್. ಎಕರೆಗೆ 1 ಲಕ್ಷ ಖರ್ಚು ಇಟ್ಟಿದ್ದೀರಿ. ಆ 1 ಲಕ್ಷ ತಗೊಳ್ಳುವ ಸಮಯದಲ್ಲಿ ಈಗ ಕಟಾವಿಗೆ ಬಂದಂಥ ಫಲ ಈಗ ನೆಲಕಚ್ಚಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಹ್ಞೂ ಸರ್. ಅಲ್ಲೆಲ್ಲ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.